ನಮಸ್ಕಾರ ವೀಕ್ಷಕರೇ, ನಮ್ಮ ಜನಪ್ರಿಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮುಂದಿನ ವಿಡಿಯೋಗಳನ್ನು ನೋಡಿ. ಪ್ರಿಯ ಮಿತ್ರರೇ, ಕನ್ನಡ ನಾಡಿನಲ್ಲಿ ವಿಶ್ವಗುರು ಬಸವಣ್ಣ ಅನ್ನೋ ಹೆಸರನ್ನು ಯಾರು ತಾನೇ ಕೇಳಿಲ್ಲ ಹೇಳಿ. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಕೂಡ ಅವ್ರ ಬಗ್ಗೆ ಗೊತ್ತು. ಇತ್ತೀಚೆಗೆ ನಮ್ಮ ಸರ್ಕಾರವು ಕೂಡ ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಗುರುತಿಸಿತು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೇಳೋದಾದರೆ, ಥೇಮ್ಸ್ ನದಿಯ ದಂಡೆಯ ಮೇಲೆ ವಿಶ್ವಗುರು ಬಸವಣ್ಣನವರನ್ನು ಪ್ರತಿಮೆಯನ್ನು ಕೂಡ ಸ್ಥಾಪಿಸಲಾಗಿದೆ. ಇಂಥ ಮಹಾನ್ ನಾಯಕ ವಿಶ್ವಗುರು ಬಸವಣ್ಣನವರಿಗೆ ಒಬ್ಬ ಅಣ್ಣ ಇದ್ದರು ಅಂತ ಹೇಳಿದರೆ ನೀವು ನಂಬಕ್ಕೆ ಸಾಧ್ಯನಾ? ಅವ್ರಿಗೊಬ್ಬರು ಅಣ್ಣ ಇದ್ದರು. ಅವರು ಯಾರು ಅಂತ ನಾವು ತೋರಿಸ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ದಿವಂಗತ ಹಿರಿಯರಾಗಿದ್ದಂಥ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು, ಹಿರಿಯ ಸಂಶೋಧಕರು, ಒಂದು ಲೇಖನವನ್ನು ಪ್ರಕಟಿಸಿದರು. ಆ ಲೇಖನವನ್ನು ನೋಡಿದ ನಂತರ ನಾವು ಮಾತಾಡ್ತೋಣ, ಅದರ ಬಗ್ಗೆ ತಿಳಿಸ್ತೀನಿ. ವಿಶ್ವಗುರು ಬಸವಣ್ಣನವರ ಅಣ್ಣ ಯಾರು, ಏನು ಅನ್ನೋದನ್ನು ತಿಳಿಸ್ಕೊಡ್ತೀವಿ. ದಯವಿಟ್ಟು ಮೊದಲು ಈ ಒಂದು ಸಣ್ಣ ಲೇಖನವನ್ನು ನೋಡಿ. ಪ್ರಿಯ ಮಿತ್ರರೇ, ಇದೇ ವಿಶ್ವಗುರು ಬಸವಣ್ಣನವರ ಅಣ್ಣ ದೇವರಾಜ ಮುನಿಪರು. ನಾವು ವಿಶ್ವಗುರು ಬಸವಣ್ಣನವರಿಗೆ ಅಣ್ಣ ಇದ್ದಾರೆ ಅಂತ ತಿಳಿದ ತಕ್ಷಣ ಬಹಳ ಆಶ್ಚರ್ಯ ಆಯಿತು. ಇದನ್ನು ನೋಡಬೇಕಲ್ಲ ಅಂತ ಹೇಳಿ ನಾವು ನಮ್ಮ ಮಿತ್ರರೊಂದಿಗೆ ರಾಣೆಬೆನ್ನೂರಿಗೆ ಬಂದು, ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿಗೆ ಬಂದು, ರಾಣೆಬೆನ್ನೂರಿನಿಂದ ರಟ್ಟಿಹಳ್ಳಿ ಮಾರ್ಗವಾಗಿ ಸುಮಾರು 12-15 ಕಿಲೋಮೀಟರ್ ರಸ್ತೆಯಲ್ಲಿ ಬಂದಾಗ ನಮಗೊಂದು ಗ್ರಾಮ ಸಿಕ್ತು. ಆ ರಸ್ತೆಯಲ್ಲಿ ಎಡಭಾಗಕ್ಕೆ ಸ್ವಲ್ಪ ದೂರ ಬಂದರೆ ಒಂದು ಗ್ರಾಮ ಬಂತು. ಆ ಗ್ರಾಮದ ಹೆಸರು ಅಂತರವಳ್ಳಿ ಗ್ರಾಮ ಅಂತ. ಆ ಅಂತರವಳ್ಳಿ ಗ್ರಾಮದ ಮಧ್ಯದಲ್ಲಿ ಕೆರೆಯ ದಂಡೆಯ ಮೇಲೆ ನೀವು ನೋಡ್ತಿರುವಂಥ ಈ ಗುಡಿಯಲ್ಲಿ ನೋಡಿದಾಗ ನಮಗೆ ಭಾಳ ಆಶ್ಚರ್ಯ ಆಯಿತು. ಈ ಗುಡಿಯಲ್ಲಿ ವಿಶ್ವಗುರು ಬಸವಣ್ಣನವರ ಅಣ್ಣ ದೇವರಾಜ ಮುನಿಪರು ಜಟಾಧಾರಿಯಾಗಿ 6.5 ಅಡಿ ಎತ್ತರದ ನಿಲುವಂಗಿಯಲ್ಲಿರುವಂಥ ದೇವರಾಜರ ಮುನಿಪರ ಆ ಅವರನ್ನು ನೋಡಿದಾಗ ನಮಗೆ ಬಹಳ ಆನಂದ ಆಯಿತು, ಬಹಳ ಖುಷಿ ಆಯಿತು. ಇಂಥ ಒಂದು ದೇವರ ವಿಗ್ರಹವನ್ನು ನಾವು ಇದುವರೆಗೆ ನೋಡೇ ಇರಲಿಲ್ಲ. ನೋಡ್ತಾ ಇದ್ದರೆ ಮತ್ತೊಮ್ಮೆ ನೋಡಬೇಕು, ವಿಶ್ವಗುರು ಬಸವಣ್ಣನವರು ಅಣ್ಣ ಕೂಡ ಹೀಗಿದ್ರಾ ಅನ್ನೋದು ಭಾಳ ಸಂತೋಷ ಪಡುವ ವಿಚಾರ ಆಯಿತು. ಅದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದರ ಹಿಸ್ಟ್ರಿ ಒಂದು ಬಹಳ ದೊಡ್ಡ ಹಿಸ್ಟ್ರಿ ಇದೆ. ದೇವರಾಜ ಮುನಿಪರಿಗೆ 3 ಜಾವದೀಶರು ಅನ್ನೋ ಹೆಸರು ಯಾಕೆ ಬಂತು ಅನ್ನೋದು ಬಹಳ ರೋಚಕ ಇತಿಹಾಸ ಇದೆ. ಅದನ್ನು ಹೇಳಿದರೆ ಮಾತ್ರ ನಿಮಗೆ ಅರ್ಥ ಆಗೋದು. ಬನ್ನಿ ನೋಡೋಣ. ನಮಸ್ಕಾರ. ನಮಸ್ಕಾರ ಮಿತ್ರರೇ, ನೀವು ವಿಶ್ವಗುರು ಬಸವಣ್ಣನವರ ಅಣ್ಣ ದೇವರಾಜ ಮುನಿಪರನ್ನು ನೋಡಿದ್ರಲ್ಲ. ಈ ದೇವರಾಜ ಮುನಿಪರ ಹಿನ್ನೆಲೆಯನ್ನು, ಇವರ ಬಗ್ಗೆ ನಾವು ಒಂದು ಇತಿಹಾಸದ ಬಗ್ಗೆ ಹೇಳದೆ ಹೋದರೆ ನಿಮಗೇನೂ ಅರ್ಥ ಆಗಲ್ಲ. ಹಾಗೂ ಇವರ ಹಿನ್ನೆಲೆ ಇದೆಯಲ್ಲ, ಒಂದು ರೋಚಕ ಇತಿಹಾಸ ಇದೆ. ಆ ರೋಚಕ ಇತಿಹಾಸ ಏನು ಅನ್ನೋದನ್ನು ನಾವು ಹೇಳ್ತೀವಿ. ನಮ್ಮ ವಿಡಿಯೋವನ್ನು ಕೊನೆ ತನಕ ನೋಡಿ. ಪ್ರಿಯ ಮಿತ್ರರೇ, 11ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಒಂದು ಪಂಥ ಇತ್ತು. ಆ ಪಂಥದ ಹೆಸರು ಕಾಳಮುಖರು. ಇವರು ಶೈವ ಧರ್ಮಕ್ಕಾಗಿ ತಮ್ಮ ಇಡೀ ಜೀವನವನ್ನು ಮುಡಿಪಾಗಿಟ್ಟಿದ್ದರು.
64 ವಿದ್ಯೆಗಳನ್ನು ಬಲ್ಲವರಾಗಿದ್ದರು. ಈಶ್ವರ ಗುಡಿಗಳನ್ನು ಪ್ರತಿಷ್ಠಾಪಿಸಿ ಸ್ಥಾನಿಕರಾಗಿದ್ದರು. ರಾಜಗುರುಗಳು ಆಗಿದ್ದರು. ಸರ್ವಧರ್ಮೀಯರಾಗಿದ್ದರು. ಇವರು ವಿಶ್ವಕರ್ಮರು ಆಗಿದ್ದರು. ಆ ಕೆಲವು ಕಾಳಮುಖ ಗುರುಗಳನ್ನು ನಾನು ಹೀಗೆ ಗುರುತಿಸಬಹುದು. ವಾಮದೇವ ಪಂಡಿತ, ವಾದಿರುದ್ರ ಪಂಡಿತ, 1ನೇ ಕ್ರಿಯಾಶಕ್ತಿ ಪಂಡಿತ, ಅಮೃತ ರಾಶಿ ಪಂಡಿತ, ಈಶನ ಶಕ್ತಿ ಪಂಡಿತ, ಹೀಗೆ ಅನೇಕ ಕಾಳಮುಖ ಪಂಥದ ಗುರುಗಳನ್ನು ಗುರುತಿಸಬಹುದು. ಇವರಲ್ಲಿ ಒಬ್ಬರಾದವರೇ ಈ ದೇವರಾಜರು. ಈ ದೇವರಾಜರಿಗೆ ಒಂದು ಬಿರುದು ಇತ್ತು. ಆ ಬಿರುದು ಏನು ಅಂತ ಹೇಳಿದರೆ ಮೂರು ಜಾವದೀಶ್ವರರು. ಇವರು 64 ವಿದ್ಯೆಗಳನ್ನು ಬಲ್ಲವರು ಕೂಡ ಆಗಿದ್ದರು. ಹಾಗಾದರೆ ನಿಮಗೆ ಈ ಸ್ಟೋರಿಯನ್ನು, ಈ ಇತಿಹಾಸವನ್ನು ಇಂಚಿಂಚು ಹೇಳ್ತಾ ಹೋಗ್ತೀನಿ, ನೀವು ಕೊನೆವರೆಗೂ ಕೇಳ್ತಾ ಇರಬೇಕಷ್ಟೆ. ಈ ದೇವರಾಜ ಮುನಿಪರು ಈಗಿನ ರಟ್ಟಿಹಳ್ಳಿ ಅಂದರೆ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿಯಲ್ಲಿ ಒಂದು ಕದಂಬೇಶ್ವರ ದೇವಾಲಯ ಇದೆ. ಆ ದೇವಾಲಯದ ಸ್ಥಾನಿಕರು ಆಗಿದ್ದರು. ಮೇದೂರಿನ ಪಂಚಲಿಂಗೇಶ್ವರ, ಗದಗಿನ ಪಂಚಲಿಂಗೇಶ್ವರ ದೇವಾಲಯ ಸೇರಿದಂತೆ 18 ದೇವಸ್ಥಾನಗಳಿಗೆ ಸ್ಥಾನಿಪತಿಗಳಾಗಿ ರಾಜಗುರುಗಳಾಗಿದ್ದವರು. ರಾಜರಿಂದ ಇವರು ಅನೇಕ ದತ್ತಿ ದಾನಗಳನ್ನು ಪಡೆದಿರುವುದು ಶಾಸನಗಳಿಂದ ಕಂಡುಬರುತ್ತೆ. ನಾವು ಆ ಶಾಸನಗಳನ್ನು ಕೊನೆಯಲ್ಲಿ ತೋರಿಸ್ತೀವಿ. ಇವರಿಗೆ ಕಾಳಹಸ್ತಾಚಾರ್ಯರೆಂದು, ರೂಢಾಚಾರ್ಯರೆಂದು ಕರೀತಾ ಇದ್ದರು. ಇವ್ರಿಗೆ ಇನ್ನೊಂದು ವಿಶೇಷ ಹೆಸರಿತ್ತು. ಅವರನ್ನು ಚಿಕ್ಕೇಶ್ವರರು ಎಂದು ಹೆಸರಿತ್ತು. ದೇವರಾಜ ಮುನಿಪರು 11ನೇ ಶತಮಾನದ ನಂತರ ರಾಣೆಬೆನ್ನೂರು ತಾಲೂಕಿನ ಅಂತರವಳ್ಳಿಗೆ ಬಂದು ನೆಲೆಸಿದರು. ಈ ಅಂತರವಳ್ಳಿಯಲ್ಲಿ ಸೂರ್ಯ ಸಿಂಹಾಸನ ಪೀಠವನ್ನು ಸ್ಥಾಪಿಸಿ ಅಲ್ಲೇ ನೆರೆಯಾಗಿ ನಿಂತು ಇವರು ಹುಟ್ಟಿದ ಶಾಸನದಿಂದ ತಿಳಿದು ಬರೋದೇನೆಂದರೆ 1138ರಿಂದ 1238ರವರೆಗೂ ಬರೋಬ್ಬರಿ 200 ವರ್ಷ ಬದುಕಿ ಬಾಳಿದ್ದಾರೆ. ಅಂದರೆ ಎಂಥ ಮಹಾತ್ಮರಿರ್ಬೋದು ಅಲ್ವಾ. ಇವರಿಗೆ ಒಂದು ಬಿರುದು ಅಂತ ಹೇಳಿದ್ನಲ್ಲ, 3 ಜಾವಾಧೀಶರೆಂದು ಲೋಕದಲ್ಲಿ ಪ್ರಸಿದ್ಧರಾದರು. ಹಾಗಾದರೆ ಯಾಕೆ ಈ ದೇವರಾಜರಿಗೆ 3 ಜಾವಾಧೀಶರ ಹೆಸರು ಬಂತು ಅನ್ನೋದು ಒಂದು ಬಹಳ ರೋಚಕ ಇತಿಹಾಸ ಇದೆ ಪ್ರಿಯ ಮಿತ್ರರೇ. 11ನೇ ಶತಮಾನದ ಮಧ್ಯಭಾಗದಲ್ಲಿ ಒಂದು ಕರ್ನಾಟಕದಲ್ಲಿ, ಅದರಲ್ಲೂ ಉತ್ತರ ಭಾಗದಲ್ಲಿ ವಿಶೇಷವಾಗಿ ಜೈನರಿಗೂ ಶೈವರಿಗೂ ಈ ಧಾರ್ಮಿಕ ಪದ್ಧತಿಯಲ್ಲಿ ಬಹಳ ವಾದ ವಿವಾದವನ್ನು ನಡೀತಾ ಇತ್ತು. ನಾವು ಶೈವರು ದೊಡ್ಡವರು, ಜೈನರು ದೊಡ್ಡವರು ಅಂತ ಭಾಳ ಸಂಘರ್ಷ ನಡೀತಾ ಇತ್ತು. ಹೀಗಿರುವಾಗ ಈ ಕಾಳಾಮುಖ ಪಂಥದ ಒಬ್ಬ ವ್ಯಕ್ತಿ ಇದ್ದರು. ಅವರ ಹೆಸರು ಏಕಾಂತರಾಮಯ್ಯ. ಏಕಾಂತರಾಮಯ್ಯ ಇದೇ ರಟ್ಟಿಹಳ್ಳಿಯಿಂದ ಪಕ್ಕದಲ್ಲಿ ಬರುವಂಥ ಒಂದಷ್ಟು 20 ಕಿಲೋಮೀಟರ್ ಇರ್ಬೋದೇನೋ, ಅಲ್ಲಿ ಒಂದು ಊರಿದೆ ಅಬ್ಬಲೂರು ಅಂತ. ಆ ಅಬ್ಬಲೂರು ಚರಿತ್ರೆಯಲ್ಲಿ ಭಾಳ ದೊಡ್ಡ ಊರಾಗಿದೆ. ಅಲ್ಲಿ ಒಂದು ದೇವಸ್ಥಾನ ಇದೆ, ಬ್ರಹ್ಮೇಶ್ವರ ದೇವಸ್ಥಾನ ಇದೆ. ಅಲ್ಲಿ ಈ ಜೈನರಿಗೂ ಶೈವರಿಗೂ ಬಹಳ ವಾದ ವಿವಾದಗಳು ನಡೆಯಿತು. ಭಾಳ ಈ ವಾದ ವಿವಾದಗಳು ನಡೆದಾಗ ಉಗ್ರವಾದ, ಬರೀ ವಿವಾದ ಅಲ್ಲ, ಅದು ಉಗ್ರವಾದ ವಿವಾದ ನಡೀತು. ಶೈವರು ಶಿವನೇ ಶ್ರೇಷ್ಠನ ಅಂತ ಹೇಳಿದರೆ, ಜೈನರು ಜೀನನೇ ಶ್ರೇಷ್ಠರು ಅಂತ ವಾದಕ್ಕೆ ನಿಂತರು. ವಾದ ವಿವಾದಗಳು ನಡೀತು. ಆಗ ಈ ಜೈನರು ಒಂದು ಸವಾಲನ್ನು ಹಾಕಿದರು. ನಿನ್ನ ಶಿವನೇ ಶ್ರೇಷ್ಠನಾದರೆ ನೀನು ಕಂದರಗತ್ತಿಯಿಂದ ನಿನ್ನ ತಲೆಯನ್ನು ಕತ್ತರಿಸ್ಕೋಬೇಕು. ಅದನ್ನು ನಿನ್ನ ಶಿವ ಬಂದು ನೀನು ನಿನ್ನ ಜೀವವನ್ನು ಕಾಪಾಡಬೇಕು ಅಂತ ಒಂದು ಸವಾಲನ್ನು ಹಾಕಿದರು. ಈ ಸವಾಲನ್ನು ನಿಜಕ್ಕೂ ಏಕಾಂತರಾಮಯ್ಯ ಸ್ವೀಕರಿಸೇ ಬಿಟ್ಟರು. ಸ್ವೀಕರಿಸಿ ಏನು ಮಾಡಿದರು ಅಂತ ಹೇಳಿದರೆ, ಪುಲಿಗೇರಿಯಲ್ಲಿ ಅಗ್ಗಣಿಯ ಪೊನ್ನಿ ತಂದೆಗಳು ಅಂತ ಒಬ್ಬರಿದ್ದರು. ಅವರು ಕೂಡ ಕಾಳಮುಖರಾಗಿದ್ದರು. ಅವರಿಗೆ ಬರಲು ಹೇಳಿ ಅವರು ದೇವರಾಜ ಮುನಿಪುಗಳ ಸಲಹೆ ಪಡ್ಕೊಂಡು ಬರಲು ಹೇಳ್ತಾರೆ. ಹೇಳಿದ ಮೇಲೆ ಅಬ್ಬಲೂರಿಗೆ ಬಂದು ಪೊನ್ನಿದೇವ ಬರ್ತಾರೆ. ಪೊನ್ನಿದೇವರ ಬ್ರಹ್ಮೇಶ್ವರ ದೇವಾಲಯದಲ್ಲಿ ಸಾರ್ವಜನಿಕವಾಗಿ
ಏಕಾಂತರಾಮಯ್ಯನು ಹಂದರ ಗತ್ತಿಯಿಂದ ತಲೆ ಕತ್ತರಿಸ್ಕೊಳ್ತಾರೆ. ನಿಜಕ್ಕೋದೊಂದು ರೋಚಕ ಘಟನೆಯಾಗುತ್ತೆ ಅದು. ಆ ತಲೆಯನ್ನು ಪೊನ್ನಿದೇವನು ಚಿನ್ನದ ತಟ್ಟೆಯಲ್ಲಿ ಇಟ್ಟುಕೊಂಡು ಪರಮೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ಜಯಗಳಿಸಬೇಕು ಇದರಲ್ಲಿ ಅಂತೇಳಿ ಪೂಜೆಯನ್ನು ಮಾಡ್ತಾರೆ. ನಿಜಕ್ಕೂ ಎಂತಹ ಒಂದು ರೋಚಕ ಅಲ್ವಾ. ಇಂದಿಗೂ ಕೂಡ ಆ ಬ್ರಹ್ಮೇಶ್ವರ ದೇವಸ್ಥಾನದಲ್ಲಿ ಆ ಹಂದರ ಗತ್ತಿ ಎಲ್ಲ ಇದೆ ಅಂತ ಹೇಳ್ತಾರೆ. ಹೀಗೆ ಪೊನ್ನಿದೇವರು ಏನು ಮಾಡ್ತಾರೆ ಮುಂದೆ ಅಂತ ಹೇಳಿದರೆ, ಆ ಚಿನ್ನದ ತಟ್ಟೆಯಲ್ಲಿ ಏಕಾಂತರಾಮಯ್ಯನ ತಲೆಯನ್ನು ಇಟ್ಟುಕೊಂಡು ಅಣ್ಣಿಗೇರಿಯ ಅಮೃತೇಶ್ವರ ದೇವಸ್ಥಾನ, ಕೂಡಲ ಸಂಗಮೇಶ್ವರ, ಕೆಂಬಾವಿಯ ಭೋಗೇಶ್ವರ, ಸೊನ್ನಾಲಿಗೆ ಸಿದ್ದರಾಮೇಶ್ವರ, ಹೀಗೆ ಎಲ್ಲ ಶೈವ ಕ್ಷೇತ್ರಗಳಿಗೆ ಹೋಗಿ ತಮ್ಮ ಗುರುಗಳಾದ ದೇವರಾಜ ಮುನಿಪರ ಹತ್ತಿರ ಬರ್ತಾರೆ. ಅಷ್ಟೊತ್ತಿಗಾಗಲೇ ಸಮಯ ಆಗಿರುತ್ತೆ. ಆಗ ಏಕಾಂತರಾಮಯ್ಯರವರನ್ನು ನಿಮ್ಮಂಥ ಮಹಾತ್ಮರು ಉಳಿಸಲು ಮಾತ್ರ ಸಾಧ್ಯ ಅಂತ ಪೊನ್ನಿದೇವನು ದೇವರಾಜರ ಹತ್ತಿರ ಕೇಳ್ಕೊಳ್ತಾನೆ. ಆಗ ನಿಜಕ್ಕೂ ಅದಾಗಲೇ ಸಮಯ ಆಗೋಗಿರುತ್ತೆ. ಆ ಸಮಯಕ್ಕಾಗಿದ್ದರಿಂದ ದೇವರಾಜ ಮುನಿಪರು ತಮ್ಮ ತಪೋಶಕ್ತಿಯನ್ನು 3 ಜಾವದಷ್ಟು ಸೂರ್ಯನನ್ನು ತಡೀತಾರೆ. ಆನಂತರ ಪಲ್ಲಕ್ಕಿಯಲ್ಲಿ ಅಬ್ಬುಲೂರಿಗೆ ಬರ್ತಾರೆ. ಅಬ್ಬುಲೂರಿಗೆ ಬಂದು ಎಲ್ಲರ ಸಮ್ಮುಖದಲ್ಲಿ ರಸವಿದ್ಯೆಯಿಂದ ಏಕಾಂತರಾಮಯ್ಯವರ ತಲೆ ಮತ್ತು ಮುಂಡವನ್ನು ಸೇರಿಸಿ ಜೀವ ಬರೆಸ್ತಾರೆ. ನಿಜಕ್ಕೂ ಇದೊಂದು ವಿಜ್ಞಾನಕ್ಕೆ ಅಧ್ಯಯನಕಾರರಿಗೆ ಬಹಳ ದೊಡ್ಡ ವಿಷಯವಾಗಿದೆ. ಒಂದು ವೈದ್ಯಕೀಯ ದೊಡ್ಡ ಸಬ್ಜೆಕ್ಟ್ ಆಗಿದೆ ಇದು. ರಸವಿದ್ಯೆಯಿಂದ ಅಂದರೆ ಇವರಿಗೆ ವೈದ್ಯರೂ ಸಹ ಆಗಿದ್ದರು ಅನ್ನೋದು ಇಲ್ಲಿ ಕಂಡುಬರುತ್ತೆ. ಹೀಗೆ ಇದನ್ನು ನೋಡಿದ ಜನ ಬಹಳ ಆಶ್ಚರ್ಯಚಕಿತರಾಗ್ತಾರೆ. ಜೈನರಾಗಿದ್ದವರು, ಜೈನರು ಯಾರು ಸವಾಲು ಒಡ್ಡಿದ್ರು ಅವರೆಲ್ಲ ಮೂಕ ವಿಸ್ಮಿತರಾಗ್ತಾರೆ. ಆನಂತರ ಅಲ್ಲಿದ್ದಂಥ ಜೈನರೆಲ್ಲರೂ ಶೈವ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಹೀಗೆ 3 ಜಾವ ಸೂರ್ಯನ ನಿಲ್ಲಿಸಿ ಇಂಥ ಅದ್ಭುತವನ್ನು ಪವಾಡವನ್ನು ಮಾಡಿ ಈ ಏಕಾಂತರಾಮಯ್ಯನ ಮುಂಡ ಮತ್ತು ತಲೆಯನ್ನು ಸೇರಿಸಿದರಿದ್ದ ಈ ಪವಾಡವು ಇಡೀ ಲೋಕವಿಖ್ಯಾತರಾಗ್ತದೆ. ಇದರಿಂದ ಆ ಕ್ಷಣದಿಂದ ದೇವರಾಜ ಮುನಿಪಿಗಳನ್ನು 3 ಜಾವ ದೇವರೆಂದು, 3 ಜಾವಾಧೀಶರೆಂದು ಲೋಕವಿಖ್ಯಾತರಾಗ್ತಾರೆ. ಇವರು 1038ರಿಂದ 1238ರವರೆಗೆ 200 ವರ್ಷ ಜೀವಿಸಿದ್ರು ಅಂತ ಹೇಳಿದರೆ ಬಹುಶಃ ಕರ್ನಾಟಕದಲ್ಲಿ ಇಷ್ಟೊಂದು ದೀರ್ಘಾವಧಿ ಮನುಷ್ಯ ಇವರೊಬ್ಬರೇ ಅಂತ ಕಾಣಿಸುತ್ತೆ. ಯಾಕೆ ಅಂದರೆ ಎಲ್ಲ ವಿದ್ಯೆಗಳನ್ನು ಬಲ್ಲವರಾಗಿದ್ದಂಥ ಇವರು ನಿಜಕ್ಕೂ ಅದ್ಭುತ ದೇವರೇ ಸರಿ. ಇಂಥ ಪವಾಡನ ಮಾಡಿ ಇಂಥ ಅದ್ಭುತವನ್ನು ಮಾಡಿದಂಥ ದೇವರಾಜ ಮುನಿಪರು ಅಂತರವಳ್ಳಿ ಗ್ರಾಮದಲ್ಲಿ ಐಕ್ಯರಾಗ್ತಾರೆ. ಅವರ ಐಕ್ಯರಾದ ಸ್ಥಳದಲ್ಲಿ ಜಟಾಧಾರಿಯಾದ ಅವರ ಮೂರ್ತಿ ಶಿಲ್ಪವನ್ನು ನಾವು ನೋಡಬಹುದು. ವಿಶ್ವಗುರು ಬಸವಣ್ಣನವರ ಅಣ್ಣ ದೇವರಾಜ ಮುನಿಪರು 3 ಜಾವಿ ದೇವರೆಂದು ಲೋಕಪ್ರಸಿದ್ಧರಾದರು. ಇದೇ ಪೀಠದ ಶಾಂತನಿರಂಜನ ಸ್ವಾಮಿಗಳು ಬರೆದಂಥ ಅಬ್ಬುಲೂರು ಚರಿತ್ರೆಯು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಕಟವಾಗಿದೆ. ನಿಮಗೆ ಯಾರಿಗಾದರೂ ನಾನು ಹೇಳಿದ ಈ ಚರಿತ್ರೆಯು ಹೌದಾ ಇದೆಲ್ಲ ಸಾಧ್ಯನಾ ಅಂತ ಹೇಳಿದರೆ ನೀವು ಸಹ ನಿಮ್ಮ ಫೋನ್ನ ಗೂಗಲ್ನಲ್ಲಿ ಅಬ್ಬುಲೂರು ಚರಿತ್ರೆ ಅಂತ ನೀವು ಸರ್ಚ್ ಮಾಡಿಬಿಟ್ರೆ ನಿಮಗೆ ಅಬ್ಬುಲೂರು ಚರಿತ್ರೆಯ ಬಗ್ಗೆ ಮಾಹಿತಿ ಸಿಗುತ್ತೆ. ಪ್ರಿಯ ಮಿತ್ರರೇ, ವಿಶ್ವಗುರು ಬಸವಣ್ಣವರ ಬಗ್ಗೆ ಎಂಥ ಒಂದು ರೋಚಕ, ಅವರ ಅಣ್ಣನ ಬಗ್ಗೆ ನೀವು ಯಾವುದು ಇದುವರೆಗೂ ಕೇಳೇ ಇರಲಿಲ್ಲಲ್ಲ. ಇವತ್ತು 3 ಜಾವಧೀಶ್ವರೆಂಬ ಮಹಾತ್ಮರು ಇವತ್ತು ಪರಿಚಯ ಆಗಿದ್ದಾರೆ. ಇವರೆಲ್ಲ ಅದರಲ್ಲೂ ಕರ್ನಾಟಕದಲ್ಲಿ ದೀರ್ಘಕಾಲ ಬದುಕಿದಂಥ ಒಬ್ಬ ಮಹಾತ್ಮರು ಪರಿಚಯ ಆಗಿದ್ದಾರೆ ಅಂತ ನನಗಂತೂ ಹೇಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಇವ್ರ ಬಗ್ಗೆ ನೀವು ತಿಳಿದು 4 ಜನಕ್ಕೆ ತಿಳಿಸಿದರೆ ಒಬ್ಬ ಐತಿಹಾಸಿಕ ಪುರುಷ ನಮ್ಮ ಕರ್ನಾಟಕದಲ್ಲಿ ಹೆಮ್ಮೆ ಪಡ್ತಾರೆ ಅಂತ ನನಗಂತೂ ತುಂಬ ಸಂತೋಷ ಆಗುತ್ತೆ. ನೀವು ಕೂಡ ಸ್ಥಳಕ್ಕೆ ಸಮಯ ಮಾಡ್ಕೊಂಡು ಒಂದು ಸಲ ವಿಶ್ವಗುರು ಬಸವಣ್ಣನವರ ಅಣ್ಣವರನ್ನು 6.5 ಅಡಿ ಎತ್ತರದಲ್ಲಿ ಜಟಾಧಾರಿಯಾಗಿ ನಿಂತಿರುವಂಥ ತಪೋಚಕ್ರವರ್ತಿ ಸೂರ್ಯ ಸಿಂಹಾಧೀಶ 3 ಜಾವ ದೇವರನ್ನು
ನೀವು ನೋಡಲೇಬೇಕು, ನೀವು ನೋಡ್ತೀರಿ ಅನ್ನೋದು ನಮ್ಮ ಅನಿಸಿಕೆ. ನಮಸ್ಕಾರ ಮಿತ್ರರೇ. ಪ್ರಿಯ ವೀಕ್ಷಕರಿಗೆ ನಮಸ್ಕಾರಗಳು. ನಾನು ಸತೀಶ್ ಮುಳ್ಳೂರು. ಪ್ರಿಯ ವೀಕ್ಷಕರೇ, ನಮ್ಮ ಹಲವಾರು ವಿಡಿಯೋಗಳನ್ನು ನೀವು ನೋಡಿದಿರಿ. ಭಾಳಷ್ಟು ನೀವೆಲ್ಲ ನಮ್ಮ ಕಾರ್ಯಕ್ರಮನ ವೀಕ್ಷಣೆಯನ್ನು ಮಾಡಿ ನೀವು ತಮ್ಮ ಅನಿಸಿಕೆಗಳನ್ನು ತಿಳಿಸಿದ್ದೀರಿ. ಭಾಳ ಸಂತೋಷ. ಹಾಗೆ ನಿಮಗೆ ನಾವು ಇನ್ನಷ್ಟು ಹೊಸ ಹೊಸ ಅದ್ಭುತಗಳನ್ನು ತೋರಿಸ್ತೀವಿ. ಈ ಅದ್ಭುತಗಳನ್ನು ನೀವೆಲ್ಲ ನೋಡಬೇಕಂದ್ರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸ ವಿಚಾರಗಳನ್ನು ತಿಳ್ಕೊಳ್ಳಿ. ಈ ಹೊಸ ವಿಚಾರದಲ್ಲಿ ನಾನಿವತ್ತು ಒಂದು ಅತ್ಯಂತ ಅಪರೂಪದ ವಿಚಾರಕ್ಕೆ, ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ. ನಮ್ಮ ಕರ್ನಾಟಕದ ಅತ್ಯಂತ ಹೆಮ್ಮೆಯ ಒಬ್ಬ ವ್ಯಕ್ತಿಯ ಬಗ್ಗೆ ಪರಿಚಯ ಮಾಡಿಸ್ತೀನಿ. ಬಹುಶಃ ಒಬ್ಬ ಮನುಷ್ಯನಿಗೆ ಎಷ್ಟು ಆಯಸ್ಸಿರ್ಬೋದು? 100 ವರ್ಷ, 150 ವರ್ಷ, 120 ವರ್ಷ, ಹೆಚ್ಚು ಅಂದರೆ 125 ವರ್ಷ ಅಲ್ವಾ? 110 ವರ್ಷ, 125 ವರ್ಷ ಅಂತ ತಿಳ್ಕೊಳ್ಳಿ. ಇಷ್ಟೆಲ್ಲಿ ನೀವು ಓದಿದ ಮೇಲೆ ಎಲ್ಲಾದರೂ ಚರಿತ್ರೆಯಲ್ಲಿ, ಇಡೀ ಕರ್ನಾಟಕದ ಚರಿತ್ರೆಯಲ್ಲಿ ಒಬ್ಬ ನರಮನುಷ್ಯ 200 ವರ್ಷ ಬದುಕಿದ್ದೀವಿ ನೋಡಿದ್ದೀರಾ? ಎಲ್ಲೋ ಹುಚ್ಚಿವನಿಗೆ ಅಂತ ನಾನು ಸತೀಶ್ ಮುಳ್ಳೂರಿಗೆಲ್ಲ ಹುಚ್ಚಿಡಿರ್ಬೋದು ಅಂತ ನೀವು ಯಾರಾದರೂ ಹೇಳ್ಬೋದು. ನೀವು ಹಳೆ ಸಾಹಿತ್ಯವನ್ನು, ಇತಿಹಾಸವನ್ನು ನೀವು ನೋಡುವಾಗ ಜ್ಞಾನವಂತರು, ಸಿದ್ಧಿಯೋಗಿಗಳು, ಸಿದ್ಧ ಪುರುಷರು ಅದನ್ನು ಪ್ರೂವ್ ಮಾಡಿ ತೋರಿಸಿದ್ದಾರೆ. 200 ವರ್ಷ ಬದುಕಿದಂಥ ನಮ್ಮ ಕರ್ನಾಟಕದ ಹೆಮ್ಮೆಯ ವ್ಯಕ್ತಿಯೊಬ್ಬರ ಬಗ್ಗೆ ಪರಿಚಯ ಮಾಡಿಸ್ತೀನಿ. ಅವರ ಸಜೀವ ಸಮಾಧಿ ಇದೆ, ಅವರ ವಿಗ್ರಹವನ್ನು, ಅವರ ರೂಪವನ್ನು ನಿಮ್ಮನ್ನು ತೋರಿಸ್ತೀನಿ. ನಿಮಗೆ ಇನ್ನೂ ಒಂದು ಸ್ವಾರಸ್ಯಕರ ವಿಚಾರವನ್ನು ಹೇಳಬೇಕಂದ್ರೆ, ನೀವೆಲ್ಲ ಮಾತಾಡ್ತಾ ಇರುತ್ತೆ ಕರ್ನಾಟಕದಲ್ಲಿ ಶೈವ ಧರ್ಮ ಉಳಿದಿದ್ದರೆ ಅದು ಇಂಥ ಮಹಾಪುರುಷರಿಂದ. ಅವರೇ ಇದಕ್ಕೆ ಗಟ್ಟಿಯಾಗಿ ನಿಂತಿರೋದು. ಅಬ್ಬಲೂರು ಚರಿತ್ರೆ ಕೇಳಿದರೆ ಯಾರಾದರೂ? ಅಬ್ಬಲೂರು ಚರಿತ್ರೆ ನೀವು ಯಾರಾದರೂ ನೋಡಬೇಕು, ಹೊಡೆದ್ಬಿಡಿ. ಎಲ್ಲ ಯೂನಿವರ್ಸಿಟಿಗಳು ಕೂಡ ಅಧ್ಯಯನ ಮಾಡಿದ್ದಾರೆ. ನಿಮ್ಗೆ ಯಾರಾದರೂ ಅನುಮಾನ ಇದ್ದರೆ ಒಂದು ಗೂಗಲ್, ಇವತ್ತೇನು ಮೊಬೈಲ್ ಎಲ್ಲರ ಕೈಲೂ ಇದೆ, ಅಬ್ಬಲೂರು ಚರಿತ್ರೆ ಅಂತ ಹೊಡೀರಿ, ಅಬ್ಬಲೂರು ಚರಿತ್ರೆ ಓಪನ್ ಆಗುತ್ತೆ. ಆ ಅಬ್ಬಲೂರು ಚರಿತ್ರೆಯ ಮೂಲ ಪುರುಷರು ಯಾರಿದ್ದಾರೆ ಗೊತ್ತಾ? ಇಲ್ಲೇ ಇದ್ದಾರೆ, ತೋರಿಸ್ತೀನಿ ಆಮೇಲೆ ನಿಮಗೆ. ನಾನು ಮಾತಾಡಿ ನಿಮಗೆ ಇಂಟ್ರೊಡಕ್ಷನ್ ಕೊಡ್ತಾಯಿದ್ದೀನಿ ಅಷ್ಟೇ. ಅಬ್ಬಲೂರು ಚರಿತ್ರೆಯ ಮೂಲ ಪುರುಷರು, ಹಾಗಂತ ಸಾಮಾನ್ಯ ತಪೋಚಕ್ರವರ್ತಿಗಳು. ಯಾರು ಅವರು? ಎಲ್ಲಿದ್ದವರು? ನೀವು ಬಹುಶಃ ಅಷ್ಟು ಯಾಕೆ ಇಷ್ಟೆಲ್ಲ ಕತೆ ಹೇಳ್ಕೊತಿರ್ತಿದ್ದೀರಲ್ಲ ಅಂತ ನೀವು ಹೇಳ್ಬೋದು. ಹೇಳ್ರಿ, ಬೇಗ ತೋರಿಸ್ರಿ ಅಂತ ಹೇಳ್ಬೋದು. ತೋರಿಸ್ತೀನಿ, ಸ್ವಲ್ಪ ಸಮಯ ಕೊಡಿ. 200 ವರ್ಷ ಬದುಕಿದಂಥ ಮಹಾಪುರುಷರು ಯಾರು ಗೊತ್ತಾ? ವಿಶ್ವಗುರು ಬಸವಣ್ಣವರ ಸ್ವಂತ ಅಣ್ಣ. ಎಲ್ರಿ ಕತೆ ಹೇಳ್ತಿದ್ದೀರಾ? ಎಲ್ಲಿದ್ದಾರೆ ಅವ್ರ ಅಣ್ಣ? ಏನಾದರೂ ಉಂಟಾ ಅಂತ ನೀವು ಕೇಳ್ಬೋದು. ನಾನು ಕತೆ ಹೇಳ್ತಾ ಇಲ್ಲ. ಅವರ ಸ್ವಂತ ವಿಶ್ವಗುರು ಬಸವಣ್ಣನವರ ಸ್ವಂತ ಅಣ್ಣ ಸಜೀವ ಸಮಾಧಿ ಆಗಿರೋ ಸ್ಥಳ, ಅವರ ರೂಪ ಎಲ್ಲರೂ ನಿಮಗೆ ತೋರಿಸ್ತೀನಿ. ಅದರ ಸಂಬಂಧಪಟ್ಟವ್ರನ್ನ ನಾನು ಮಾತಾಡಿಸ್ತೀನಿ. ನಾನು ಮಾತಾಡೋದಕ್ಕಿಂತ ಅವರು ಸಂಬಂಧಪಟ್ಟವ್ರು ಇದ್ದಾರೆ ಇಲ್ಲಿ, ಅವರ ಗುರುಗಳಿದ್ದಾರೆ, ಅವರ ವಂಶದವರು ಪೂಜೆ ಮಾಡ್ಕೊ ಬಂದಿದ್ದಾರೆ. ಎಲ್ಲವನ್ನು ತೋರಿಸ್ತೀನಿ. ನೀವು ತಾಳ್ಮೆಯಿಂದ ನಮ್ಮ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇಡೀ ಕರ್ನಾಟಕದಲ್ಲಿ ಹೆಮ್ಮೆ ಪಡುವ ವಿಚಾರ, ಚರಿತ್ರೆಯನ್ನು ಇನ್ನೊಂದು ರೂಪ ನೋಡುವಂಥ ಸಮಯ ಇದು. ಎಲ್ಲಿದೆ ಏನು ಅನ್ನೋದನ್ನು ಹೇಳ್ತೀನಿ. ಇದು ಎಲ್ಲಿದೆ ಅಂದರೆ, ರಾಣೆಬೆನ್ನೂರಿನಿಂದ ಸುಮಾರು ಒಂದು 12 ಕಿಲೋಮೀಟರ್ ದೂರದಲ್ಲಿ ಒಂದು ಊರಿದೆ. ಆ ಊರ ಹೆಸರು ಅಂತರವಳ್ಳಿ ಅಂತ ಒಂದು ಗ್ರಾಮ ಇದೆ. ಈ ಗ್ರಾಮ ಕರ್ನಾಟಕದ ಚರಿತ್ರೆಯಲ್ಲಿ ದೊಡ್ಡ ವಿಚಾರ. ಅಲ್ಲೊಂದು ಕೆರೆ ಇದೆ, ಅಂತರವಳ್ಳಿ ಕೆರೆ. ಅದರ ಮೇಲೆ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ಬಗ್ಗೆ ನಮ್ಮ ಹಿರಿಯವರೊಬ್ಬರು ಇದ್ದಾರೆ, ಅವರು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತಾರೆ. ನನಗೂ ಗೊತ್ತಿದೆ, ಆದರೆ ಅವ್ರ ಕೈಯಲ್ಲಿ ನಾನು ಮಾಹಿತಿ ಕೊಡಿಸ್ತೀನಿ. ಆರಾಮಾಗಿ ಮಾತಾಡೋಣ, ತಿಳ್ಕೊಳ್ಳಿ, 4 ಜನಕ್ಕೆ ತಿಳಿಸಿ. ಸತ್ಯದ ವಿಚಾರ, ಇತಿಹಾಸ, ಮುಚ್ಚಿ ಹೋಗಿರೋ ಇತಿಹಾಸ ಜಗತ್ತಿಗೆ ಗೊತ್ತಾಗಬೇಕು. ಹಾಗಂತ ಇಲ್ಲಿ ನಾವು ಯಾರನ್ನು ಹೆಚ್ಚು ಕಮ್ಮಿ ಮಾತಾಡ್ತಾ ಇಲ್ಲ, ಚರಿತ್ರೆಯನ್ನು ಮಾತಾಡ್ತಾ ಇದ್ವಿ, ಇತಿಹಾಸವನ್ನು ಮಾತಾಡ್ತಾ ಇದ್ವಿ. ಇತಿಹಾಸ ಅಂದ್ರೇನು?
ಕಣ್ಣಿಗೆ ಕಾಣೋದು ಇತಿಹಾಸ. ಪುರಾಣ ಅಂದ್ರೇನು? ಕಲ್ಪನೆಯಲ್ಲಿ ಬರೆಯುವುದೇ ಪುರಾಣ. ಅದರಿಂದ ನಾನು ಹೇಳ್ತಾ ಇರೋದು ಪುರಾಣ ಕಥೆಯಲ್ಲ. 200 ವರ್ಷ ಬದುಕಿದ್ದಂಥ ವಿಶ್ವಗುರು ಬಸವಣ್ಣವರ ಅಣ್ಣನ ಚರಿತ್ರೆಯನ್ನು ಹೇಳ್ತಾ ಇದ್ದೀವಿ. ನೀವು ನೋಡಲೇಬೇಕು, ಕೊನೆವರೆಗೂ ನೋಡಿ, ತಾಳ್ಮೆಯಿಂದ ನೋಡ್ತೀರಿ ಅನ್ನೋದು ನನ್ನ ಭಾವನೆ. ನಮಸ್ಕಾರ, ಒಳ್ಳೆಯರಿಗೂ ನಮಸ್ಕಾರ. ಈಗ ಈ ದೇವಸ್ಥಾನದ ಮಠಾಧೀಶರು ಸ್ವಲ್ಪ ಅವರಿಗೆ ವಯಸ್ಸಾಗಿರೋ ಕಾರಣ ಸ್ವಲ್ಪ ನಾವು ಅವ್ರ ಸ್ಥಳಕ್ಕೆ ಹೋಗಿ ಮಾತಾಡಿಸ್ತೀನಿ. ಅವರ ಧರ್ಮಪತ್ನಿಯವರಂಥ ಶ್ರೀಯುತರನ್ನು ನಾನು 4 ಮಾತಾಡಿಸ್ತೀನಿ. ಆಮೇಲೆ ನಾವು ಮುಂದಿನ ವಿಚಾರಗಳ ಬಗ್ಗೆ ಮಾತಾಡೋಣ. ನಮಸ್ಕಾರಮ್ಮ. ನಮಸ್ಕಾರ. ನಿಮ್ಮ ಹೆಸರೇನಮ್ಮ? ಶೋಭಾ. ಶೋಭಾ. ನಿಮ್ಮ ಮನೆಯವ್ರ ಹೆಸರೇನಮ್ಮ? ಶೋಭಾ ನಿರಂಜನ ಸ್ವಾಮಿ, 3 ಜಾವ ಮಟ್ಟಾರ. 3 ಜನ ಮಟ್ಟ ನಿರಂಜನ ಸ್ವಾಮಿ. ಅವ್ರು ನಿಮ್ಮ ಯಜಮಾನ್ರಲ್ವಾ ಸ್ವಾಮಿಗಳು? ಓಕೆ. ಈಗ ನಾನು ಬೆಂಗಳೂರಿನಿಂದ ಬಂದಿದ್ದೀನಿ. ಈ 3 ಜಾವದೀಶ್ವರ ದೇವರನ್ನು ನೋಡಬೇಕು ಅಂತ ಹೇಳಿ 5 ವರ್ಷಗಳಿಂದ ಕಾಯ್ತಾ ಇದ್ದೆ. ಇವತ್ತು ನಮ್ಮ ಹಿರಿಯ ಮಿತ್ರರು ಎಲ್ಲ ಕರ್ಕೊಬಂದರು. ನಮಗಂತೂ ತುಂಬ ಆ ಸಾಕ್ಷಾತ್ ದೇವರನ್ನ, ತಪೋ ಚಕ್ರವರ್ತಿಗಳನ್ನ ನಾನು ನೋಡಿದಾಗ ಆನಂದ ಆಯಿತು. ಯಾಕೆಂದ್ರೆ ನಾವು ಕತೆ ಹೇಳೋದು ಬೇರೆ, ನೋಡೋದು ಬೇರೆ. ನೋಡೋದಕ್ಕೂ ಕಣ್ಣು ಮುಟ್ಟ ನೋಡೋದಕ್ಕೂ ಭಾಳ ಇತ್ತು. ಇದು ನಮ್ಗೆ ಸಂತೋಷ ಕೊಟ್ಟಿದೆಯಮ್ಮ, ತುಂಬಾ ಸಂತೋಷ ಕೊಟ್ಟಿದೆ. ನಿಮಗೆ ನೀವೇ ಹೇಳ್ತಾ ಇದ್ರಿ ಆಗ್ಲೇ ಮಾತಾಡ್ಬೇಕಾದ್ರೆ, ಯೂನಿವರ್ಸಿಟಿಯವರೆಲ್ಲ ಬರ್ತಾರೆ, ಅಧ್ಯಯನ ಬರ್ತಾರೆ, ಎಲ್ಲ ಬರ್ತಾರೆ ಅಂತ ಹೇಳ್ತಾ ಇದ್ರು ಅಮ್ಮ. ಇದ್ರ ಬಗ್ಗೆ, ಈ ನಮ್ಮ ತಪೋ ಚಕ್ರವರ್ತಿಗಳ ಬಗ್ಗೆ ಸ್ವಲ್ಪ ಏನಾದರೂ ಮಾಹಿತಿ ಹೇಳಿ ಅಮ್ಮ. ಮಾಹಿತಿ ಅಂದ್ರೆ ಇದು 12ನೇ ಶತಮಾನದ್ದು ರೀ. ಇದು 12ನೇ ಶತಮಾನದ್ದು 12ನೇ ಶತಮಾನದ್ದಾದ್ರೂ ಅಲ್ಲಿಂದ ಇಲ್ಲಿಗೆ ಎಲ್ಲ ಸ್ವಾಮಿಗಳು ಒಬ್ಬೊಬ್ಬರು ಐಕ್ಯ ಆದಂಗೆ ಅವರು ಇಷ್ಟು ಅವ್ರ ಮನೆ ಒಳಗಿನಾರ ಎಲ್ಲರೂ ಅವ್ರ ಫ್ಯಾಮಿಲಿ ಒಬ್ಬರು ಐಕ್ಯ ಆದ್ರೆ ಅವ್ರ ಹಿಂದಿಂದ ಮತ್ತು ಅವ್ರ ಮಕ್ಕಳು, ಅವ್ರ ಮಕ್ಕಳಿಂದ ಮತ್ತು ಅವ್ರ ಮಕ್ಕಳು, ಹಿಂಗೆ ಮಾಡ್ಕೊತ ಈಗಿರೋ ಸ್ವಾಮಿಗಳು 11ನೇ ತಲೆಮಾರು. ಈಗಿರೋ ಸ್ವಾಮಿಗಳು 11ನೇ ತಲೆಮಾರಿಂದಿದ್ದು. ಈಗ ಅವ್ರ ಮುಂದೆ ಈಗ ಇನ್ನೂ ಒಬ್ಬ ಮೊಮ್ಮಗ ಇದ್ದಾನೆ, ಒಬ್ಬ 3-4 ಮಂದಿ ಗಂಡು ಮಕ್ಕಳಿದ್ದಾರೆ ಇವ್ರಿಗೆ ಇರೋದು. ಹಂಗಾಗಿ ಮುಂದುವರ್ಸ್ಕೊಂಡು ಹೋಗೋದು. ಇದ್ರೊಳಗೆ ಯಾರು ಅನ್ನೋದು ಇನ್ನೂ ಆಗಿಲ್ಲ, ಪರಿಚಯ ಇನ್ನೂ ಮಾಡಿಲ್ಲ ಯಾರಿಗಾದ್ರು. ನಮಗೆ ಮುಂದಾದರೂ ಇವರು ಅಲೆ ಏಜ್ ಹಾಕಂತ ಆಲೆ 96ನೇ ವರ್ಷ ಇವಾಗ ಅವ್ರಿಗೆ 96 ವರ್ಷ ಆದ್ದರಿಂದ ಈಗ ಅವ್ರು ಇರ್ತಾನೆ ನಾವು ಮುಂದೆ ಪಟ್ಟಗಟ್ಟಬೇಕು, ಅವರಿಂದ ಮುಂದುವರ್ಸ್ಕೊಂಡು ಹೋಗ್ಬೇಕು. ಆಮೇಲೆ ಇದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗಕ್ಕೆ ನಾವು ಅವಕಾಶ ಮಾಡಿಕೊಡ್ರಿ ಅಂತೇಳಿ ನಾವು ಹಿಂಗೆ ಬಂದಂಥವ್ರಿಗೆ ಎಲ್ಲರಿಗೂ ಭಕ್ತರಿಗೆ ನಾವು ಅದನ್ನ ಕೇಳ್ಕೊಂತ ಇದ್ದೀವಿ. ಆಯಿತು ನೋಡೋಣ, ಬಸವನ ಜಯಂತಿ ಮುಂದೆ ಬರ್ತಾ ಐತಿ. ಆಮೇಲೆ ನಮ್ಮ ಬೀಗರೊಬ್ಬರು ಒಳಗಿದ್ದಾರೆ, ಅವರಾದ್ರೂ ಒಂದು ಸ್ವಲ್ಪ ನೋಡೋಣಮ್ಮ, ಮತ್ತಿದ್ನ ಮಾವಾರು ಇರ್ತಾನೆ ನಾವು ಮಾಡೋಣ, ನಮ್ಮ ಕಾಲಕ್ಕೆ ನಮಗೆ ಏಜ್ ಆಯ್ತು ಅವ್ರಿಗೆ ಏಜ್ ಆಯ್ತು, ಮುಂದೆ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ಮುಂದುವರ್ಸೋಣ ಅಂತೇಳಿ ಅವರು ಮೊನ್ನೆ ಬಂದು ಮಾತಾಡಿ ಹೋಗಿದ್ದಾರೆ. ಇನ್ನು ನಮ್ಮ ಬೀಗರೊಳಗೊಬ್ಬರು ಅವರು ಬಂದಿದ್ದರು, ಅವರಾದರೂ ಹೇಳಿದ್ದಾರೆ. ಇನ್ನು ಮುಂದೆ ಇವ್ರಿಗೆಲ್ಲ ಮನುಷ್ಯನರು ಗೊತ್ತು, ಮಾಡ್ಲವ್ರ ಏನನ್ನೋದು. ಈಗಮ್ಮ ಈ ದೇವಸ್ಥಾನ ಹುಡುಕೊಂಡು ಯಾರ್ಯಾರು ಬರ್ತಾರೆ? ಫಸ್ಟ್ ಬಂದು ನನಗೆ ಗೊತ್ತಿದ್ದಂಗೆ ಫಸ್ಟ್ ಬಂದು ಹಂಪಿ ಇದರ ವಿರೂಪಾಕ್ಷ ದೇವಸ್ಥಾನದ ಒಬ್ರು ಅರ್ಚಕರ ಮಗಳು ಅಂತ್ರಿ, ಅವಳು ಮಂಜುಳಾ ಅಂತೇಳಿರಿ, ಆ ಅಮ್ಮ ಬಂದರು. ಹ್ಞೂ ರೀ, ಮಂಜುಳಾ ಬಡಿಗೇರ್ ಅವ್ರು ಬಂದರು. ಅವರಿಂದ ಒಬ್ಬರು ಮೈಸೂರವ್ರು ಬಂದ್ರಿ, ಮೈಸೂರರಿಂದ ಮತ್ತು ಧಾರವಾಡದವ್ರು ಬಂದರು, ಧಾರವಾಡದಿಂದ ಇನ್ನು ಬೆಂಗಳೂರು ಯೂನಿವರ್ಸಿಟಿಯವ್ರು ಬಂದರು. ಮೊನ್ನೆ ಈಗ ದಾವಣಗೆರೆಯವ್ರು ಬಂದು ಅವರು ರಾಣೆಮ್ನವ್ರಿಗೇನೋ ಓದ್ತಾ ಇದ್ದಾರಂತೆ, ಅವರು ಬಂದರು. ಹಿಂಗೆ ಮೇಲೆ ಜನ ಹಿಂಗೆ ಯೂನಿವರ್ಸಿಟಿಯವ್ರು ಬರ್ತಾರೆ ನಮಗೆ. ಬರ್ತಾರೆ, ನಮಗೆ ಇದ್ರ ಬಗ್ಗೆ ಮಾಹಿತಿ ನಮಗೆ ಬೇಕು, ಕಾಲೇಜ್ನೊಳಗೆಲ್ಲ ನಮಗೆ ಪಾಠ ಮಾಡ್ತಾ ಇದ್ದಾರೆ, ಅದಕ್ಕೆ ನಮಗೆ ಇದನ್ನ ಬೇಕು ಅಂತೇಳಿ ಬಂದೆಲ್ಲ ಹೋಗಂಡು ಬಂದು ಮಾಡ್ಕೊಂಡು ನಮ್ಮ ಕಡೆಯಿಂದ ಏನು ಬೇಕು ಅವ್ರ ಮಾಹಿತಿ ತೊಗೊಂಡು ದೇವ್ರಿಗೆ ಕೈ ಮುಗಿದು ಹಣ್ಣು ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಸರಿ ರೀ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಮನುಷ್ಯನರನ್ನ ಭಾಗವಹಿಸ್ರಿ. ಇದು ಅಂತ ನನಗೆ ಪಕ್ಕ. ನಾನಾದರೂ ಈಗ ಇಷ್ಟು ವರ್ಷದಿಂದನಾದರೂ ನಾವು ಬೇರೆ ಕಡೆಗಿದ್ವಿ, ನನಗೆ ಗೊತ್ತಿದ್ದಾಗ ನಾವು ಬಂದ ಮೇಲಿಂದ ನನಗೆ ಇಷ್ಟೆಲ್ಲ ಮಾಹಿತಿ ಇದ್ರ ಮೇಲೆ ಹೆಚ್ಚು ಅದೇ ಹೇಳಿದ್ನಲ್ರಿ ಇವಾಗ. ಕಾರ್ತಿಕ ಅದು ಯಾವಾಗ ಅಂದ್ರೆ ಹೊಸ್ಲುಣಿವೆಯಾಗೆ 10 ದಿವ್ಸಕ್ಕೆ ರೀ. ಹೊಸ್ಲುಣಿವೆಯಾಗ 10 ದಿವ್ಸಕ್ಕಾದ್ರೆ ನವಮಿ ದಶಮಿ ಬರುತ್ತೆ. ಆ ಮೂಮೆಂಟ್ನಾಗ ಕಾರ್ತಿಕ ಉತ್ಸವ ಹಿಂದಿನ ದಿವಸ ಸ್ವಾಮಿಗಳು ಆರಾಧನೆ ಮಾಡ್ತಾರೆ, ನವಮಿ ದಿವಸ ಆರಾಧನೆ,
ಆಮೇಲೆ ದಶಮಿ ದಿನ ಕಾರ್ತಿಕ ಅವು ಪಲ್ಲಕ್ಕಿ ಉತ್ಸವ. ಊರಾಗೆಲ್ಲ ಪಲ್ಲಕ್ಕಿ ತಗೊಂಡೋಗಿ ಉತ್ಸವ ಮಾಡ್ಕೊಂಬಂದು ಇಲ್ಲಿ ದೇವಸ್ಥಾನದ ಸಾಯಂಕಾಲ ಎಲ್ಲ ಕಾರ್ತಿಕ ಹಚ್ಚಿ ಹೋಗ್ತಾರೆ. ಸಾಮೂಹಿಕ ಒಳಗೆ ಯಾವರ ಸಾಮೂಹಿಕ ಇದ್ರೆ ಮಾಡೋದು, ಅವರಾಗೆ ಬಂದು ನಾವು ಮಾಡ್ಕೋತೀವಿ ಅಂದ್ರೆ, ಮತ್ತಿಲ್ಲಪ್ಪ ನಮ್ಮದು ಎಷ್ಟು ಕಾರ್ತಿಕ ಮಾಡೋಕೆ ಕರಿತೀವಿ ಐತೆ ಅದು ಕರಿತೀವೋ ಮಾಡ್ತೀವಿ ರೀ. ಇದ್ರ ಮೇಲಿಂದ ಏನಿಲ್ಲ. ಅದು ಕಾರ್ತಿಕ ಮಾಸದಾಗ ಆಗುತ್ತೆ ಅಂದ್ರೆ ಕಾರ್ತಿಕ ಮಾಸದಾಗ ಮಾಡೋದ್ರಿ ನಾವು. ಈಗ ಈಗ ಒಂದು ನಿಮಗೆ ಅಮೂಲ್ಯವಾದ ಒಂದು ಪ್ರಶ್ನೆ ಕೇಳ್ತೀನಿ. ಹೇಳಿ. ಉತ್ತಮವಾದ ಪ್ರಶ್ನೆ ಹೇಳಿ. ಈಗ ಇವರು ಮೂರು ಜಗದೀಶ್ವರರು ವಿಶ್ವಗುರು ಬಸವಣ್ಣನವರ ಅಣ್ಣ. ಹೌದಾ? ಹೌದು. ಗೊತ್ತಾಗುತ್ತಿಲ್ಲ? ಗೊತ್ತಾಯ್ತು. ಹೇಳಿ ಅದನ್ನ. ಅವರು 12ನೇ ಶತಮಾನದೊಳಗೆ ಇಬ್ಬರು ಅಣ್ಣ ತಮ್ಮ ಇದ್ರು. ಅವರು ಅಂದ್ರೆ ಅವ್ರು ಏನು ಮಾಡಿದ್ರು ಆದರೆ ನನ್ನ ಪ್ರಶ್ನೆ ಏನಾಗಿತ್ತು ಅಂದರೆ, ಮೂರು ಜಾವದೀಶ್ವರರು ವಿಶ್ವಗುರು ಬಸವಣ್ಣನವರ ಅಣ್ಣನ ಹೌದಾ ಅಲ್ವಾ? ಹೌದಲ್ಲ? ಯಾಕೆ ಅಂದರೆ ಇದು ನಾಡಿಗೆ ಗೊತ್ತಾಗಬೇಕು. ವಿಶ್ವಗುರು ಬಸವಣ್ಣನವರದ ಅಣ್ಣ ಇವರು ಮೂರು ಜಾವದೀಶ್ವರರು ಅನ್ನೋದು ಗೊತ್ತಾಗಬೇಕು. ಸತ್ಯನ? ಹೌದಾ? ಸತ್ಯ. ಖಂಡಿತ ಅಲ್ಲ? ಖಂಡಿತ. ಓಕೆ, ಭಾಳ ಸಂತೋಷ ವೀಕ್ಷಕರೇ. ಅಂದ್ರೆ ಅವರು ಬಸವಣ್ಣರು ಹೆಂಗಾದ್ರು ಅಂದ್ರೆ ಅಲ್ಲಿ ನಾವು ವಿಶ್ವಕರ್ಮರು ಅನ್ನೋದೇನು ಅವರು ತೋರಗೊಡ್ಲಿಲ್ಲ, ಹಾಕ್ಕೊಂಬಿಟ್ರಲ್ಲ. ಅವ್ರ ಐಕ್ಯ ಆಗಿದ್ದು ಅದು. ಇವರು ಮತ್ತು ವಿಶ್ವಕರ್ಮರಾದರು, ಅವ್ರೊಳಗೆ ಹೋಗಿ ಇವರು ಶೈವರ ಆಗ್ಬಿಟ್ರಲ್ಲಿ. ಅಂದರೆ ಇಲ್ಲಿ ಏನಾಗಿದೆ ಅಮ್ಮ ಅಂದರೆ, ಇವರು ಅಣ್ಣ ತಮ್ಮದಿರು. ಹೌದ್ರಿ. ಇವರು ಸಾಕಷ್ಟು ತಪೋ ಚಕ್ರವರ್ತಿ, ಎಲ್ಲರೂ 200 ವರ್ಷ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅಣ್ಣ ತಮ್ಮದಿರಾದ್ರೆ ಒಂದೇ ಮನೆಯಲ್ಲಿ ಅಣ್ಣ ತಮ್ಮದಿರು ಭಾವನೆಗಳು ಬೇರೆ ಬೇರೆ ಇರುತ್ತೆ. ಹೌದ್ರಿ. ಹಂಗೆ ಅವರು ಬಸವಣ್ಣನವರು ನಾನು ಸಮಾಜ ಸುಧಾರಣೆ ಮಾಡ್ತೀನಿ ಅಂತ ಅವ್ರು ಹೊರಟೋದ್ರು. ಹಂಗಂತ ಮೂರು ಜಗದೀಶ್ವರರು ಅವರಂತ ಪವಾಡಕರು ಇನ್ನೊಬ್ರಿಲ್ಲ. ಹಂಗೆ ಹೇಳ್ಬೇಕಂದ್ರೆ ಬಸವಣ್ಣಕ್ಕೆ ಒಂದು ಹೆಜ್ಜೆ ದೊಡ್ಡವ್ರಿ. ಇವರ ದೊಡ್ಡವ್ರಿ. ಒಂದ್ರಾಗ ಬಂತ್ರಿ ಶೈವ ಧರ್ಮವನ್ನ ಉಳಿಸ್ತಂಥವ್ರು, ವಾದದಲ್ಲಿ ಗೆದ್ದಂಥವ್ರು. ಅದರ ನೀವು ಏನಾರ ಬಂದು ನಾವು ಇದನ್ನು ಮಾಡ್ಕೋಬೇಕು, ನಿಮ್ಮ ಕಡೆಯಿಂದ ನಮಗಿದು ಆಗಬೇಕು ಅಂತೇಳಿ ನೀವು ಕೂತ್ಕೊಂಡು ಅಂತ ಕೇಳ್ಕೊಂಡು ಆ ನಂತರ ನೀವು ಅದನ್ನೇನೋ ಒಂದು ಸೇವಾ ಮಾಡಿ ನೀವು ಅದನ್ನ ಏನಾರು ಕೇಳ್ಕೊಂಡ್ರಿ ಅಂದರೆ ಒಳ್ಳೆ ನೀವು ನಮ್ಮಲ್ಲಿ ಬರೋದ್ರಾಗ ನಿಮಗೆಲ್ಲವೂ ಒಪ್ಪಿಗೆ ಆಗಿರ್ತೈತೆ ರೀ. ಅದೇನು ಸುಳ್ಳು ಆಗಂಗಿಲ್ಲ. ನಾವೇನು ಕೇಳ್ಕೊಂಡು ಹೋಗಿ ನಾವು ಮಾಡ್ಕೊತಪ್ಪ ನಿಂದ ದೇವ್ರ ಕಡೆಯಿಂದ ನಮಗೆ ಆಶೀರ್ವಾದ ಬೇಕು ಅಂತ ಹೇಳಿ ಮಾಡ್ಕೊಂಡು ಹೋದ್ರಿ ಅಂದ್ರೆ ಅದು ಆಗೇತಿರ್ತೈತೆ. ಅದಂತ ಖಂಡಿತ ಆಗಾಕಬೇಕ್ರಿ. ಆಮೇಲೆ ಎಷ್ಟೋ 20-25 ವರ್ಷದಿಂದ ಮಕ್ಕಳಾಗಿಲ್ದರೆಲ್ಲ ಬಂದು ನಾವು ಪ್ರತಿ ಅಮಾವಾಸ್ಯೆಗೊಮ್ಮೆ ಈ ಜನ ಬರ್ತಾರೆ, ಭಕ್ತರು ಬರ್ತಾರೆ. ಅವರಿಗೆಲ್ಲ ಊಟ ಉಪಚಾರ ನಾವು ಮಾಡ್ತಿರ್ತೀವಿ ಮನೆ ಒಳಗೆ. ಅವ್ರು ಊಟ ಉಪಚಾರ ಮಾಡ್ಕೊಂಡು ಅವ್ರ ದರ್ಶನ ಮಾಡ್ಕೊಂಡು ಇವ್ರು ಕೇಳ್ಕೊಂಡು ಹೋದ್ರೆ ಹೊಳ್ಳಿ ನಾವು ಬರೋದ್ರೆ ನನಗೆ ಹಿಂಗೆ ಬಂದಿದ್ದೀವಿ ರೀ ಸ್ವಾಮಿಗಳು, ನಾವು ಎಲ್ಲ ಕೇಳ್ಕೊಂಡು ನಮಗೆ ಅವ್ರು ಏನು ಕೇಳ್ಕೊಂಡು ಅದೆಲ್ಲ ನಮಗೆ ಆಗೈತಿ ಅಂದು ಮತ್ತೆ ಪುನಃ ಬಂದು ಮತ್ತು ಅವ್ರು ಏನು ಪೂಜೆ ಮಾಡ್ಕೊಂಡು ಏನು ಹೇಳ್ಕೊಂಡಿರ್ತಾರೆ ಅಂತ ಪೂಜೆ ಮಾಡಿಸಿ ಹೋಗ್ತಾರೆ ರೀ. ಅವೆಲ್ಲ ಹಲವಾರು ವಿಚಾರಗಳನ್ನು ತಿಳಿಸ್ಕೊಟ್ರಿ. ನಮಗೂ ಕೂಡ ಬಹಳ ಖುಷಿ ಆಯ್ತು. ಒಳ್ಳೇದು. ಎಲ್ಲ ಬರ್ತಾ ಇರಲಿ, ಹೆಚ್ಚಿನ ಜನ ಬಂದಾಗ ನಿಮಗೂ ಖುಷಿ. ಹಿಂದೆಲ್ಲ ಹೋಮ ಮಾಡ್ತಿದ್ವಿ, ಯಜ್ಞ ಮಾಡ್ತಿದ್ವಿ. ಆಮೇಲೆ ಪ್ರತಿ ಕಾರ್ತಿಕದಾಗ ಸಾಮೂಹಿಕ ಬೇಕು ನಾವು ಮಾಡ್ಕೋತೇವೆ ಅಂದ್ರೆ ಬಂದವ್ರಿಗೆ ಸಾಮೂಹಿಕ ಮದುವೆ ಮಾಡ್ತಿದ್ವಿ. ಆಮೇಲೆ ಸಾಮೂಹಿಕ ಉಪನಯನ ಮಾಡೇವ್ರಿ, ಜವಳ ಮಾಡೇವಿ, ಎಲ್ಲ ಮಾಡೇವ್ರಿ. ಇವಾಗ ಅಂದ್ರೆ ಸ್ವಲ್ಪ ಜನ ಎಲ್ಲ ಇಲ್ಲೇನು ಅನುಕೂಲ ಇಲ್ಲ, ಉಳ್ಕೊಳಕ್ಕಾಗಲ್ಲ ಅಂತ ಬಿಟ್ಟು ಸ್ವಲ್ಪ ಈಗ ಹಿಂದೆ ಮಾಡ್ತಾ ಇದ್ದಾರೆ. ಸರಿ, ಭಗವಂತರು ಒಳ್ಳೇದನ್ನ ಮಾಡಲಿ. ಇಷ್ಟೆಲ್ಲ ಸೇವೆ ಮಾಡ್ಕೊಬರ್ತಾ ಇದ್ರಿ. ಹೌದ್ರಿ. ಅದೇನ ನಾವು ಎಲ್ಲರಿಗೆ ಅದನ್ನ ಕೇಳ್ತಾರು. ಒಟ್ಟು ಈಗ ನಾವು ಎಲ್ಲ ಮಠಗಳು ಮುಂದಾಗಿದಾವು. ಎಲ್ಲ ಇದು ಇಡೀ ನಮ್ಮ ವಿಶ್ವಕರ್ಮರು ಒಳಗಿರೋದ ದೊಡ್ಡ ಮಠ ಇದು. ಸಣ್ಣವೆಲ್ಲ ಮುಂದೆ ಹಾಕ್ಯಂತ ಹೋದು ನಮ್ಮ ಮಠನ ಮುಂದಾಗಕ್ಕೆ ತಯಾರಿನ ಇಲ್ಲ. ಇದರಿಂದ ಏನು ನಮಗೆ ಲಾಭನೂ ಇಲ್ಲ, ಏನಿಲ್ಲ. ಇದರಿಂದ ಮುಂದುವರ್ಸ್ಕೊಂಡು ಹೋಗೋದು ಹೆಂಗಪ್ಪ ಈಗ ಅಂತೇಳಿ ನಾವು ಇಂಥವ್ರಿಗೆಲ್ಲ ನಾವು ಕೇಳ್ತಾ ಇರ್ತೀವಿ. ಅವ್ರನ್ನು ಮಾಡೋಣ, ಸ್ವಲ್ಪ ಟೈಮ್ ಬರಲಿ ಮಾಡೋಣ ಅಂತಿರ್ತಾರೆ ಅವರು. ಆಯ್ತಂತ ನಾವು ನಮ್ಮ ಮನ್ಯಾಗ ಏನು ಸೇವೆ ಮಾಡೋದು ಮಾಡ್ತೀವಿ. ಅದೇ ನಮ್ಗೆ ಸಂತೋಷ. ಒಳ್ಳೆ ನೋಡಿದವರು ಅವರ ಅಳಲು ಇದೆ. ಇಷ್ಟು ದೊಡ್ಡ ಕರ್ನಾಟಕ ಕ್ಷೇತ್ರ ಆದರೂ ಕೂಡ ಇನ್ನು ಅಭಿವೃದ್ಧಿ ಆಗಬೇಕು, ಒಂದು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಬನ್ನಿ, ಈಗ
ಸತ್ಯ ಎದುರುಗಡೆ ಇದೆ, ಹೌದು ಅದನ್ನು ನೋಡೋ ಭಾಗ್ಯ ಜನರಿಗಿರ್ಬೇಕು. ಹೌದು. ಅವರೇ ಎಲ್ಲ ಹೋಗಕ್ಕಾಗಲ್ಲ, ನೀವು ಬರ್ಬೇಕು, ಹುಡ್ಕೊಂಬರ್ಬೇಕು ಎಲ್ಲಿದೆ ಇದು. ಈಗ ನಾವು ಹೆಚ್ಚು ಕಡಿಮೆ ನಾವು ಹೋಗಾಕ ಆಗಂಗಿಲ್ಲ ರೀ. ಯಾಕಂದ್ರೆ ನಮ್ಮ ಮನೆ ನೋಡ್ರಿ ಗಾಲೆ 96 ವರ್ಷ, ಇವಾಗ ಹೊರಗೆ ಅಡ್ಡಾಡಕ್ಕಾಗಲ್ಲ. ಹೌದು ರೀ. ಸರಿ ಸರಿ, ಆಗ್ಲಿ ಅಮ್ಮ, ಒಳ್ಳೇದು. ನಿಮ್ಮ ಮನೆಯವ್ರನ್ನ ಮಾತಾಡಿಸ್ತೀನಿ, ಬರ್ರಿ ಹೇಳ್ತೀನಿ, ಕೊನೆಗೆ ಹೇಳ್ತೀನಿ. ತಗೊಳ್ರಿ ನಾನು ನೀವು ಒಂದು ನಿಮಿಷ ಹಂಗೆ ಡ್ರನ್ ಆಗ್ತಿದೆಯಲ್ಲ. ಹೀಗೆ ಅಮ್ಮ, ನಾನು ಅಷ್ಟು ದೂರದಿಂದ ಹುಡ್ಕೊಂಡ್ಬಂದೆ. ಒಳ್ಳೇದು. ಇದು ಕಾರಣಕರ್ತರು ಯಾರು ಅಂದರೆ, ಯಾರೋ ಒಬ್ಬ ದಾರಿ ತೋರಿಸ್ಬೇಕಲ್ಲ ಇಂಥ ಕಡೆ. ಹೌದ್ರಿ ಹೌದ್ರಿ. ಅದಕ್ಕೆ ನಮ್ಮ ವಯಸ್ಸಿನಲ್ಲಿ ಹಿರಿಯವರು, ನಮ್ಮ ತಂದೆ ಸಮಾನರು ವಯಸ್ಸಿನವರು, ಅವರು ಸಮಾಜದ ಭಾಳ ಅಭಿಮಾನಿಗಳು. ಶ್ರೀ ಲೋಕೇಶ್ ವಿಶ್ವಕರ್ಮ ಅಂತ ಸ್ವಲ್ಪ ಫೇಸ್ ತೋರಿಸಿ ಸರ್. ಇವರು ಎಲ್ಲಿಂದನೋ ಪರಿಚಯ ಆಗಿ, ಎಲ್ಲಿಂದನೂ ಇಟ್ಕೊಂಡು ನಮ್ಮ ಸರ್ನ ಪರಿಚಯ ಮಾಡಿಸಿ ಅಂತರವಳ್ಳಿಯ ಈ ಟೆಂಪಲ್ಗೆ ಕರ್ಕೊಂಬಂದಿದ್ದಾರೆ. ಕರ್ಕೊಬರೋ ಕಾರಣ ನಮ್ಮ ಸಾಹೇಬರು. ಇವ್ರಿಗೂ ಕೂಡ ನಮಸ್ಕಾರ ಸರ್. ನಮಸ್ಕಾರ. ನಾನು 16 ವರ್ಷ ಆಯಿತು ಬಂದು, ಒಂದು ಸಾರಿ ಬಂದಿದ್ದೆ ಇಲ್ಲಿಗೆ.